ಮೊಬೈಲ್ ಆಫ್ ಮಾಡಿ, ಕ್ಯಾಮ್ರಾಗಳವೆ ನಮ್ಮನ್ನ ಬೈತಾರೆ. ಏನು ನಡೀರು ಬೇಗ, ಏನು ಮಾತಾಡು. ಟೀ ಕುಡಿತೀರಾ? ಕುಡಿಯಲ್ಲ ಮಚ್ಚ ಅಲ್ಲೇನು ಮಾಡ್ತಾ ಇದೆಯಲ್ಲ. ಇದು ಮಾದಪ್ಪನ ಹೂವನೇ ಒಳಗಡೆ ಇಲ್ಲಿ ಪೂಜೆ. ಮಾದಪ್ಪನ ಹೂವು ಒಣಗಿಸ್ಬಿಟ್ಟು ಆಲ್ರೆಡಿ ಆಫ್ ಮಾಡ್ಬಿಟ್ಟು ಹೋಗುವ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಏನಪ್ಪ ಇವತ್ತೊಂದು ವಿಡಿಯೋ ಅಂದರೆ ಕಂಪ್ಲೇಂಟ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೇಕೇನು ಅಂತ. ಇವತ್ತು ನಾವು ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಗೊತ್ತಿರಬೇಕು. ಯಾಕೆಂದರೆ ಇವತ್ತು ನಮ್ಮ ಸಾಂಗ್ ರಿಲೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಾಂಗ್ ರಿಲೀಸ್ ಮಾಡೋ ಡೇಟ್ ಯಾವಾಗದ ಇದು ಡೇಟ್ ರಿಲೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಯಾವಾಗದ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದಾರೆ ಧನ್ಯವಾದ. ಬನ್ನಿ ಹೋಗೋಣ. ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ವಿಡಿಯೋದಲ್ಲಿ ಫುಲ್ಲು ನೋಡಿ. 200 ರೂಪಾಯಿ ತಗೊಳ್ಳೋಕ್ಕೆ ಇವತ್ತು 3 ಜನ ಬಂದಿರೋರು ಹಿಂದಿ ಹುಡುಗರು. ಒಂದು ಜಾಗದ ಅವನು ನೀ ಕುಡಿಯಲ್ಲ ಮತ್ತೆ ಇನ್ನೇನು ನಡಿ ಹೋಗುವ. ಏನು ನಡೀರು ಬೇಗ, ಏನು ಮಾತಾಡು. ಟೀ ಕುಡಿತೀರಾ? ಕುಡಿಯಲ್ಲ? ಅವು ಯಾರು ನಿದ್ದೆ ಬರ್ತಾಯಿದ್ದ? ಯಾಕೆ? ಹಾಂ ಮಚ್ಚ ಅಲ್ಲೇನು ಮಾಡ್ತಾಯಿದ್ಯಲ್ಲ. ಯಾಕೆ ನಿದ್ದೆ ಮಾಡಲಿಲ್ಲ ಶಂಕರ ನೈಟು? ನೀನು ಯಾವಾಗ ಬಂದ? ನೀನು ಅಂದರೆ ಇವಾಗ 5 ಅವತ್ತು ಮಾತಾಡ ಸೈಕ ಚಚ್ಕೊ ಹೊಟ್ಟೆ ಹೋದ ಎಲ್ಲೂ ನಿಲ್ಲಿಸ್ತೇ ಇಲ್ಲ. ಎಲ್ಲೂ ನಿಲ್ಲಿಸ್ತೇ ಇಲ್ಲ ಅವನು. ಸೀದಾ ಕೊಳೆಗಾಲದಲ್ಲಿ ನಿಲ್ಲಿಸ್ತಿದ್ದ ಅವನು. ಶಂಕರ ಬೇರೆ ನೋಡಿ ದಪ್ಪ ಆಗ್ಬಿಟ್ಟು ಸಚಿನ್ ಅದೇ ಅಂತ ನಾನು ದಪ್ಪ ಆಗ್ಬಿಟ್ಟು ನೋಡ್ಬೋಣ ಅಂತ. ಯಾವಾಗ? ದಪ್ಪ ಆಗಿದೆ. ಮನೇಲಿ ನೀನು ಕೆಟ್ಟೋಗಿದ್ದೀಯ ಅಂತವ್ರ? ಇಲ್ಲಿಗೆ ಬಂದಾಗೆ ತಪ್ಪಾಗಿರ್ತ್ಕೊಳ್ಳೋ ಕಣ್ಣು. ಇಲ್ಲಿಗೆ ಅವನು ಮೊಸರು ಜಾಸ್ತಿ ತಿಂತಾನೆ ದಿನ. ಅವ್ನು ಊಟಕ್ಕೆ ಈಸ್ಕೊಂಡಂಗಲ್ಲ ಮೊಸರು ತಿಂತಾನೆ, ಅದಕ್ಕೆ ಜಾಸ್ತಿ ಆಗೋದು ಅವನು. ದಪ್ಪ ಇದ್ದಾರೆ, ಆಯ್ತು ದಪ್ಪ ಆಗಲ್ಲ. ಮೊಸರಿಗೆ ಸಕ್ಕರೆ ಬಾಳೆಹಣ್ಣು ಹಾಕ ತಿಂತಾನೆ. ದಪ್ಪ ಆಯ್ತಾ, ಅದಕ್ಕೆ ಅವ್ನು ದಪ್ಪ ಆಯ್ತಾ ಇರೋದು. ಅವನೇ ಕಡೆ ಹೇಳಿ, ಅವನೇ ಕೊಟ್ಟಿದ್ದು ಮಾಡು ಅಂತ. ನಡಿ ಮಳವಳ್ಳಿಲಿ ಟೀ ಕುಡ್ಕೊಂಡು ಇವಾಗ ಬಿಟ್ಟಿದ್ದೀವಿ.
ಹೋಗಿದ್ದೀವಿ ಎಲ್ಲರೂ. ಬನ್ನಿ ಬೆಟ್ಟಕ್ಕೆ ಎಷ್ಟು ಗಂಟೆಗೆ ಹೋಯ್ತು ತೋರಿಸ್ತೀವಿ. ಆದರೆ ಸಂಜೆನೇ ಪೂಜೆ ಮಾಡಿ ಡೇಟ್ ರಿಲೀಸ್ ಮಾಡ್ತೀವಿ. ಆಗಿಲ್ಲ ಅಂದರೆ ಬೆಳಗ್ಗೆ ಮಾಡಿಸಿ ಪೂಜೆ ಮಾಡಿಸಿ ಡೇಟ್ ರಿಲೀಸ್ ಮಾಡ್ತೀವಿ. ಅದು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಟೋಲ್ ಏನು ಇಲ್ಲ, ಟೋಲ್ ಗೇಟ್ ಏನು. ಇವಾಗ ಟೋಲ್ ಗೇಟ್ ಮಾಡೋರೆ, ಹೋದ ವಿಡಿಯೋದಲ್ಲೂ ತೋರಿಸ್ತಿದೆ. ಇವಾಗ ಟೋಲ್ ಗೇಟ್ ನಾವು ಹೋಯ್ತಾ ಇದ್ದೀವಿ. ಮೊದಲು ಟೋಲ್ ಗೇಟ್ ಇರಲಿಲ್ಲ, ಮೊದಲು ಅಷ್ಟೊಂದು ಏನಿರಲಿಲ್ಲ. ಇವಾಗ ಟೋಲ್ ಗೇಟು ಬೈಕ್ ಒಬ್ರಿಗೆ ಬಿಟ್ಟು ಇನ್ನೆಲ್ಲರಿಗೂ ಕಾರು, ಬಸ್ಸು, ಲಾರಿ ಏನೇ ಬರಲಿ ಟೋಲ್ ಮೇಲೆ ಹೋಗಬೇಕು. ನಾವೇನು ಬೈಕಲ್ಲಿ ಬರೋರು, ಬೆಟ್ಟಕ್ಕೆ ಹೋಗೋರು ನಾವು ಯಾವಾಗಲೂ ಬೈಕಲ್ಲಿ ಹೋಗ್ತೀವಲ್ಲ, ಸೈಡಲ್ಲಿ ಹೋಗ್ತೀವಿ. ನೋಡಿ ಸೈಡಲ್ಲಿ ಜಾಗ ಇದೆ. ಹೋದ ವಿಡಿಯೋದಲ್ಲಿ ತೋರಿಸ್ತಿದೆ ನಿಮಗೆ. ಇವಾಗ ನಾವು ಸಾಂಗ್ ರಿಲೀಸ್ ಮಾಡೋಕೆ ಹೋಯ್ತು ಬೆಟ್ಟಕ್ಕಲ್ಲ. ಇವಾಗ ಸುಮ್ಮನೆ ಆನ್ ಮಾಡಿದೆ ತೋರಿಸೋಣ ಅಂತ. ನೋಡಿ ಅದೇ ಬೆಟ್ಟಕ್ಕೆ ಕಾರಲ್ಲಿ ಹೋದ್ರೆ ಇಲ್ಲಿ ಒಂದು 50 ರೂಪಾಯಿ ಕಟ್ಟಬೇಕು, 100 ರೂಪಾಯಿ ಬರ್ತಾ ಒಯ್ದ. ಸಂಜೆಗಾಲ ಸೇತುವೆಯಲ್ಲಿ ನೀರು ತುಂಬೆ ಇದೆ, ತೋರಿಸ್ತೀನಿ ಮುಂದೆಗಡೆ ವಿಡಿಯೋ ಹೋಯ್ತಾ ಇದ್ದೀನಿ. ಸಂಜೆಗಾಲ ಸೇತುವೆ ಇದ್ದಾರೆ ಇಷ್ಟೇ. ಮತ್ತೆ ನೋಡಿ ಇವಾಗ ಸಂಜೆಗಾಲ ಸೇತುವೆ ಬಂತು, ಕತ್ಲೆ ಆಗೈತೆ. ಒಂದು 6:30 ಆಗೋ ಟೈಮು ಕತ್ಲೆ ಆಗೋಯ್ತು. ಫುಲ್ಲು ತೋರ್ಸೋಕ್ಕಾಗಲ್ಲ. ಬೆಳಗ್ಗೆ ಬಂದು ಆ ಕಡೆ ಬೆಟ್ಟಿ ಬಂದ ತೋರಿಸ್ತೀನಿ. ನೀರು ಫುಲ್ಲು ತುಂಬೋಗೈತೆ. ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಹೆಲ್ಮೆಟ್ ಹಾಕೋ ಬದಲ ನಾವು ಫುಲ್ಲು ಹುಳ ಕಣ್ಣು ಬಡಿತಾ ಇದೆ. ಹೋಗಲ್ಲ, ಯಾಕೋ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀವಿ. ನೈಟಲ್ಲಿ ಬರೋರು ಹೆಲ್ಮೆಟ್ ಹಾಕ್ಕೊಂಡು ಯಾರು ಮಿಸ್ ಮಾಡಬೇಡಿ. ಅನುಭವ ಆಗಿರೋದು ಹೇಳ್ತಾರೆ ಅಷ್ಟೇ. ಇರುತ್ತೆ ಇರುತ್ತೆ. ಇವಾಗ ನಾವು ಇಲ್ಲ ಬಾಯಿಗೆ ಹೋಯ್ತಾ ಇದೆ. ಹೆಲ್ಮೆಟ್ ಬೇರೆ ಹಾಕಿಲ್ವಲ್ಲ. ಹೆಲ್ಮೆಟ್ ಇವತ್ತು ನಾನು ಬೇಡ ಮತ್ತೆ ಹಾಕಿ ಬೇಡ ಬರೋಕ್ಕೆ ಹೋಗಿಲ್ಲ. ನೀವು ಬರೋರು ಹೆಲ್ಮೆಟ್ ಹಾಕೋ ಬಂದು ಹಾಗೆ ಬರೋಕ್ಕೆ ಹೋಗ್ಬೇಡಿ. ವಿಡಿಯೋ ಇವಾಗ ಇಲ್ಲಿಗೆ ಎಂಟು ಮಾಡ್ತೀವಿ. ತಿರ್ಗಾ ಇನ್ನು ತಾಳ್ಬೆಟ್ಟಕ್ಕೆ ಹೋಗಿ ವಿಡಿಯೋ ಆನ್ ಮಾಡ್ತೀನಿ. ಅಲ್ಲಿಗಂಟ 6.5 hours later. ನೋಡಿ ಜಸ್ಟ್ ಇವಾಗ ಬೆಟ್ಟಕ್ಕೆ ಬಂದು ರೀಚ್ ಆದವು. ನೋಡಿ ಜನ ಶನಿವಾರ ಅಲ್ವಾ, ವೀಕೆಂಡ್ ಅಲ್ವಾ, ಜನ ಅವರೇ. ಜಸ್ಟ್ ಇವಾಗ ಒಂದು 2 ನಿಮಿಷ ಆಯಿತು ಬೆಟ್ಟಕ್ಕೆ ಬಂದು. ನೋಡಿ ಪಾದಯಾತ್ರೆ ಅವಾಗೆ ಬರ್ತಾವ್ರೆ. ಪಾದಯಾತ್ರೆಗೆ ಅವಾಗೆ ಜನ ಬರ್ತಾವ್ರೆ. ಶನಿವಾರ ಭಾನುವಾರ ರಶೆ ಬಿಡಿ, ಸೋಮವಾರನೂ ರಶೆ. ಬುಧವಾರ, ಗುರುವಾರ, ಶುಕ್ರವಾರ ಇಂಥ ಟೈಮಲ್ಲಿ ಫ್ರೀ ಇರ್ತದೆ ಜನ. ಬೆಟ್ಟಕ್ಕೆ ಇವಾಗ ಇನ್ನೂ ಶಿವರಾತ್ರಿ ಸ್ಟಾರ್ಟ್ ಆಗಿಲ್ಲ. ದೀಪಾವಳಿ ಹಬ್ಬಕ್ಕೇನೆ ಎಲ್ಲ ಜನ ನಡ್ಕೊ ಬರ್ತಾವ್ರೆ. ನಿಮ್ಗೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಹುಡುಗ ಮಾಡೋನು ಅದು ಹಾಕ್ತೀನಿ ನೋಡಿ. ಮಧ್ಯದಲ್ಲಿ ಭಾನುವಾರ ಜನ ಜಾಸ್ತಿ ಬರ್ತಾವ್ರೆ. ನೋಡಿ ಆಫ್ ಮಾಡ್ಬಿಟ್ಟು ಹೋಗುವ. ವೀಕೆಂಡ್ ಅಲ್ವೇ ಜನ, ಶನಿವಾರ ಕಾರ್ಗಳೆಲ್ಲ ಜಾಸ್ತಿ ಹೋಯ್ತವ್ರೆ. ಇವಾಗ ಇಲ್ಲಿ ಜನ ಕಾಣಲ್ಲ, ಬೆಟ್ಟದಲ್ಲಿ ಹೋಗಿ ಜನ ಅಲ್ಲಿ ತುಂಬಿರ್ತಾರೆ. ಇವಾಗ ಕರೆಕ್ಟಾಗಿ 8 ಗಂಟೆ ಅಷ್ಟರಲ್ಲಿ ಬಂದಿದ್ದೀವಿ, ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಇವನು ಆನಂದ ಎಲ್ಲೋ ಬಿಟ್ಟು ಹೊಟ್ಟೆ ಹೋಗೋಣ ಬಾ, ಕೈಗಿತ್ತು ಕಾಲೆಲ್ಲ ತೊಳ್ಕೊ ಹೋಗೋ. ಇದು ಮಾದಪ್ಪನ ಹೂವನೇ ಒಳಗಡೆ ಪೂಜೆ. ಮಾದಪ್ಪನ ಹೂವು ಒಣಗಿಸ್ಬಿಟ್ಟು ಮಾಡೋದಾ? ಡೈಲಿ ಕಿತ್ಕೋತಾರೆ ಇದ್ರ ಹಸಿ ಮರ್ತನ. ಅಂದ್ರೆ ಅಂದ್ರೆ ನಾವು ಬೆಟ್ಟದಲ್ಲಿ ಕಲ್ಲು ಬರ್ತದಲ್ಲ, ಕಲ್ಲಲ್ಲಿ ಮಾಡ್ತಾರಲ್ಲ ಅದನ್ನ ಹಾಕ್ಬೇಕು. ಅವಾಗ ಹೊಗೆ ಜಾಸ್ತಿ ಬರ್ತದೆ. ಧೂಪ ಹೋಗಿ ಮಾದಪ್ಪನ ಪಾದಕ್ಕೆ ಸೇರ್ತದೆ. ಹಂಗೆ ತೆಗ್ದಾರ. ಇದು ನಂಗೆಲ್ಲ ಜರಿ ಬೇಡ ತೆಗ್ದಾಕು. ನಿಮ್ಮ ಮನೇನು ಒಂದು 50 ರೂಪಾಯಿ ಕೇಳವೆ ಮಗನೆ. ಅಂದ್ರೆ ನಮ್ಗೆ ಇದು ಬರಲ್ಲ ಅಂದ್ಬಿಟ್ಟು ನಾನು ಮನೆಯಿಂದನೇ ತರೋದು ಅಂತ ಹೇಳಿದ್ದು. ಯಾರಿಗೆ ಫೋಟೋ ತಗೊಡ್ಬೇಕು? ನಿಮ್ಗೆನಾ? ಒಂದು ಪ್ರಮೋಷನ್ ಮಾಡಿಸ್ಬಿಡಕ್ಕೆ ಯಾರೋ ಹುಡುಗರ ಕೈಲಿ ಇವಾಗ ಇಲ್ಲೇ ಹಿಡ್ದು ಆಂದ ಸಚಿನ ಹಿಡ್ಕೊ. ಶಂಕರ ನೀನೇ ವಿಡಿಯೋ ಇವಾಗ ಕ್ಯಾಮ್ರಾವೇನು ಶಂಕರನ ಕ್ಯಾಮ್ರಾವೇನು ಇವಾಗ ಕಡೆಗ ಗಾಡಿ
ದಣಿತಾರೆ ಒಂದು ಅಡಿತಾರೆ ಅಂತ ಹೇಳ್ತಾರೆ. ಅವ್ರು ಅನ್ಕೊಂಡಿರ್ಲಿ ಅಂತ ಅವ್ರಿಗೆ ಅದೇ ಧೂಪ ಹಾಕ್ಸ್ಕೊಳ್ತೀನಿ. ಧೂಪ ಒಂದು ಕೈಲಿ ಹಿಡ್ಕೊ ಒಂದು ಗಾಡಿ ವಿಡಿಯೋ ಮಾಡೋ ಕಡೆ ಅವನು ಬಂದ್ಬಿಡ್ಲೆ ಒಂಚೂರು ಕೊಟ್ಬಿಟ್ಟೆ. ಇಲ್ಲಮ್ಮ ಮಾಗ ತುಂಬ ಯಾಕೆ ನೆಟ್ವರ್ಕ್ ಇಲ್ಲಿ ಸಿಗಲ್ಲ ಇರ್ತಲ್ಲ. ಉಗೇ ಮಾದಪ್ಪ ಉಗೇ ಮೈಕಾರ ನೋಡೋಣ ನೋಡು ನಂಗೆ ಫೋನ್ ಮಾಡೋದಿಲ್ಲ ಅವನು. ಮುಂಚೆ ನಿನ್ನ ವಿಭೂತಿ ಚೇಂಜ್ ಇಲ್ಲ ಚೇಂಜ್ ಆಯ್ತಾ ಶಂಕರ ಒಂದು 5 ರೂಪಾಯಿ ಚೇಂಜ್ ಆಯ್ತು 5 ರೂಪಾಯಿ 10 ರೂಪಾಯಿ ಇಲ್ಲ ಬಾ ನೋಡುವ ನೈಟ್ ಬೇಗ ಹೇಳ್ತಾರೆ ಜನ ಭಾನುವಾರ ಸರಿಯಾಗಿ ಸೇರೋರು ನೋಡಿ. ಬೆಟ್ಟಕ್ಕೆ ಇವಾಗ ತಾನೇ ಬಂದು ಮಳೆ ಇವಾಗ ಸ್ಟಾರ್ಟ್ ಆಯ್ತೈತೆ. ಇಲ್ಲಿ ನಮ್ಮ ಚನ್ನಪಟ್ಟಣ ಕವನಪುರ ಬಸಪ್ಪ ನೋಡ್ತಾ ಇರಲ್ಲ ಅವರು ಶಿವಸಾರಥಿ ಬಸಪ್ಪ ನೋಡ್ಕೋತವ್ರು. ಇವಾಗ ಬಸವ ಬಂದೈತೆ ನೋಡಿ ನೋಡಿದೆ. ಜನ ಕಡಿಮೆ ಬಾ ನೀವು ಜನ ಕಡಿಮೆ ಅವ್ರೆ ವರ್ಷಕ್ಕೆ ಹೋಗ್ಬೇಕು ಬೇಗ ಬಾ ಇಲ್ಲೇ ನುಗ್ತವ್ರೆ ಬಾಯ್ ಬಿಡು. ಬೆಟ್ಟಕ್ಕೆ ಇವಾಗ ಬಂದು ಅಂದ ಅವು ಪೋಸ್ಟರ್ ಒಳಗೆ ಐತಾನೆ. ದರ್ಶನಕ್ಕೆ ಹೋಯ್ತಿದ್ದೀವಿ ಜನ ಕಡಿಮೆ ಅವ್ರು ಇಲ್ಲಿ ಮತ್ತೆ ಇಲ್ಲಿ ಹೆಂಗೋ ಜನ ಇವತ್ತು ಶನಿವಾರ ನಮ್ ಖುಷಿಯಾಗಿ ಬಂದಿದ್ಕು ಜನನೇ ಇಲ್ಲ. ದರ್ಶನ ಮಾಡ್ಕೊಂಡು ಮಾಡೋಕ್ಕೂ ಬೆಳಗ್ಗೆ ಒಂದ್ಸತಿ ಆದ್ರೆ ದರ್ಶನ ಮಾಡೋಣ ಆನೆ ಬಂದೈತೆ ಹೋಗಿ ಎಬ್ಬಿಸ್ತಾರೆ ನೋಡಿ ಎಲ್ಲ ಆಗ್ತದೆ. ಏಯ್ ಮೇಡಮ್ ಅವರ ಎದಲ್ಸ್ಬೇಡಿ. ಆನೆನ ಎಬ್ಬಿಸ್ಬಿಟ್ಟು ಕೆಳಗ್ತವ್ರೆ. ಅವ್ ಇವಾಗ ಕೊಟ್ರೆ ನನ್ನ ಪ್ರಕಾರ ಅಲ್ಲೇ ಪೂಜೆ ಮಾಡಿ ಕೊಟ್ಬಿಡ್ತಾರೆ ಅನ್ಕೋತೀನಿ. ಪೋಸ್ಟ್ನ ಅವ್ರು ಎಲ್ಲಿ ಕುಡ್ದು ಮನೆಗೆ ಜನ ಹೋಗ್ತಾ ಇದೀವಿ ಖಾಲಿ ಬೆಳಗಿನ ಅವ ಇಲ್ಲಿ ಇದೇ ಅಫಿಷಿಯಲ್ ದರ್ಶನ ಹಿಂಗೆ ಕರ್ಕೊ ಹೋಯ್ತಾರೆ. ಇಟ್ಕೊಂಡಿಲ್ಲ ಸಂದೀಪಣ್ಣ 5 ಅವರ್ 6 ಅವರ್ ಕಾಯ್ದು ಒಂದು ಸಂದೀಪಣ್ಣ. ಇಲ್ಲಿ ಜನ ಅವ್ರ
ನಾವು ಇಟ್ಕೊಂಡು ನಾನು ನಾವು ಇಸ್ಕೊಳ್ಳೋದು ಬಿಡಿ ಒಳಗೆ ಬರ್ಬೋದಾ ಎಲ್ಲಿ ಮೊಬೈಲ್ ಆಫ್ ಮಾಡಿ ಕ್ಯಾಮ್ರಾಗಳವೆ ನಮ್ಮನ್ನ ಬೈತಾರೆ. ಆಯ್ತು ಜರ್ಗೆ 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 ಮಾದಪ್ಪ ಊಟ ಮಾಡೋಣ ಅಂತ ಬಂದಿದ್ದೀವಿ ಹೋಟ್ಲಿಗೆ. ಬರುತ್ತೆ, ಒಂದು 5 ನಿಮಿಷ ವೆಯ್ಟ್ ಮಾಡಿ. ಇಡ್ಲಿ ಬರ್ತಾ ಸರಿ ಇಡ್ಲಿನಾ ಬಂದರೆ ಫ್ರೆಶ್. ಹಂಗೆ ಹಾಸ್ಬಿಡು ಕೊನೆಗೂ ರೂಮ್ ಇದೆ ಆನಂದ ಯಾರ್ದೋ ಬಿದ್ದೈತೆ ನೋಡೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಪಾರ್ಟ್ 2 ವಿಡಿಯೋನು ಬರುತ್ತೆ, ನೋಡ್ತಾ ಇರಿ. ಹೊಗೆ ಮದಪ್ಪ.